ಮೂವಿ ಸೂಪರ್ ಆಗಿದೆ. ಸೂರ್ಯನ ಅವ್ರ ಆ್ಯಕ್ಟಿಂಗ್ ಅಂತೂ ಮಸ್ತಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದು ತಂದೆ ಮಗಳು ಸೆಂಟಿಮೆಂಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಬ್ಬ ಅಮಾಯಕರ ಕುಟುಂಬದ ವಿಷಯಕ್ಕೆ ಬಂದರೆ ಅಮಾಯಕನು ರುದ್ರ ಅವತಾರ ತಾಳಿ ಬುದ್ಧಿ ಕಲಿಸ್ತಾರೆ ಅನ್ನೋದಕ್ಕೆ ಮೂವಿನಲ್ಲಿ ಒಳ್ಳೆ ಮೆಸೇಜ್ ಇದೆ. ಸೊ ಚೆನ್ನಾಗಿರಲಿ, ಮೂವಿ ಸಕ್ಸಸ್ಫುಲ್ನ ಪಡೀಲಿ. ಎಲ್ಲರೂ ಮೂವಿನ ನೋಡಿ ಬೆಳೆಸಿ ಅಂತ ಎಲ್ಲ ಇಷ್ಟ ಆಯಿತು. ಸೂರ್ಯನು ಬ್ಯಾಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಟು ಸೂರ್ಯ ಇಬ್ಬರು ಚೆನ್ನಾಗಿ ಆರಾಮಾಗಿ ನೋಡ್ಬೋದು, ಫ್ಯಾಮಿಲಿ ಎಲ್ಲ ಆರಾಮಾಗಿ ನೋಡ್ಬೋದು. ಸೈಲೆಂಟ್ ಹೊಡಿವೆ. ಏನು ಸೀನ್ ಇಷ್ಟ ಆಯ್ತು ನಿಮಗೆ? ಅದು ಒಂದು ಸ್ಟೋರಿ ಭಾರಿ ಇಷ್ಟ ಆಯಿತು. ಅದು ಕ್ಯಾರೆಕ್ಟ್ರು ಚೆನ್ನಾಗಿ ಇಷ್ಟ ಆಯಿತು. ಸ್ಟೋರಿ ಏನಿದೆ ಈಗ ದುನಿಯಾ ವಿಜಯ್ ಸರ್ ಹೆಂಗೆ ಹೊಸೊಬ್ರಿಗೆ ಚಾನ್ಸ್ ಕೊಟ್ಟು ಯಾವ ಥರ ಬೆಳೆಸ್ತಾರೆ, ಅದೇ ಥರ ಹೊಸೊಬ್ರಿಗೆ ಚಾನ್ಸ್ ಕೊಟ್ಟು 70% ಹೊಸೊಬ್ರಿಗೆ ಚಾನ್ಸ್ ಕೊಟ್ಟು ಫಿಲಮ್ ಅಲ್ಟಿಮೇಟ್ ಆಗಿದೆ, ಒಳ್ಳೆ ಡಿಫ್ರೆಂಟ್ ಆಗಿದೆ. ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಫಿಲಮ್. ಒಂದು ಫ್ಯಾಮಿಲಿಗೋಸ್ಕರ ಒಬ್ಬ ಜವಾಬ್ದಾರಿ ತಗೊಂಡು ಯಾವ ಥರ ಇದಾಗ್ತಾನೆ ಅನ್ನೋ ಬಗ್ಗೆ ಸ್ಟೋರಿ ಮೂವಿ ಚೆನ್ನಾಗಿದೆ. ಯಾವುದೇ ಅಭಿಮಾನಿಗಳು ಪ್ರೀತಿಯಿಂದ ಬಂದು ನೋಡ್ಬೇಕಂತ ಹೇಳ್ತೀವಿ. ಗೊತ್ತಿಲ್ಲ ನಮ್ಮ ತಾಯಣ್ಣ ನಂಗೆ ಇವ್ರು ಯಾರು ಅಂತ ಗೊತ್ತಿಲ್ಲ. ನಾನೊಬ್ಬ ಕೆಲ್ಸಕ್ಕೆ ಹೋಗೋ ಹುಡುಗ, ಕಂಪ್ನಿ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಿ ಬಂದಿರೋ ಫಿಲಮ್ ನೋಡಿದ್ರಣ್ಣ. ಅವತ್ತಿನ ಆಸೆ ಇತ್ತು ಅಣ್ಣ. ದುಡ್ಡು ಇರ್ಲಿಲ್ಲ ಇವನೇ ಅದೇ ಅವ್ರು ಟಾಟಾ ಗೋಸ್ಟಲ್ಲಿ ಮಾಡಿದ್ದು ಒಂದು ವಿಡಿಯೋ ನೋಡ್ಕೊಂಡು ಫಿಲಮ್ ನೋಡ್ಬೇಕಂತ ಅಣ್ಣಂಗೋಸ್ಕರ ಬಂದಿದ್ದು ಅಣ್ಣ. ಇವ್ರು ಏನು ಮಾಡೋರು ಫಿಲಮ್ ನನ್ನ ಜೀವನದ ಅದೇ ಅಣ್ಣ. ನಮ್ಮ ತಾಯಣ್ಣ ನಾನು ಎಲ್ಲ ಮಾಡಬೇಕು ಅಂತ ಆಸೆ ಇದ್ದಿದ್ದು ಇವ್ರದ್ದು. ಅದೇ ಈ ಫಿಲಮಲ್ಲಿ ಹೆಂಗೆ ಗೊತ್ತಾಗ್ತಾರ. ಬಟ್ ಏನಿದೆ, ಅಪ್ಪ ಅಮ್ಮ ಮಕ್ಕ ನೋಡ್ಕೊಂಡು ತಂಗಿ ಅವರೇ, ಅಮ್ಮ ಅವರೇ, ಅಪ್ಪ ಅವರೇ ಮನೇಲೆಲ್ಲ ಕಾಯ್ತಿರ್ತಾರಣ್ಣ. ನಾವು ಒಂದು ಚೂರು ಏನೋ ಮಿಸ್ಸಾಗಿ ಮಾಡಿಬಿಟ್ರೆ ಅದು ತಪ್ಪಾಗ್ಬಿಡ್ತಾಣ. ಅವ್ರಿಗೂ ಅಷ್ಟೇ, ನಮಗೋಸ್ಕರ ಒಂದು ಜೀವ ಕಾಯ್ತಿರುತ್ತೆ. ಅವರೆಲ್ಲ ಹೋಗ್ಬಿಟ್ರಣ. ಅದಕ್ಕೋಸ್ಕರ ಏನಂದ್ರೆ ಅಣ್ಣ ತೋರ್ಸಿ ಹ್ಞೂ ಅಣ್ಣ. ಅದೇ ಅಣ್ಣ, ರೌಡಿಸಮ್ ಮಾಡಬಾರ್ದಣ್ಣ. ಮಾಡಿದ್ರೆ ಯಾರು ಇರೋಲ್ಲ, ಹೋಗ್ಬಿಡ್ತಾರಣ್ಣ. ಅವನಿಗೆ ಸೈಡು ಇವನಿಗೆ ಸೈಡು ಹಂಗೆ ಹೋಗ್ಬಿಡ್ತಾನೆ. ಅದಕ್ಕೆ ಫ್ಯಾಮಿಲಿ ನೋಡ್ಕೊಂಡು ಚೆನ್ನಾಗಿದೆ ಅಂತ ಅಣ್ಣ ತೋರ್ಸಾರಣ್ಣ. ಹ್ಞೂ ಅಣ್ಣ, ಫ್ಯಾಮಿಲಿ ನೋಡ್ಬೋದಣ್ಣ. ಫ್ಯಾಮಿಲಿ ಅಪ್ಪ ಅಮ್ಮಗೆ ಎಲ್ಲ ನೋಡ್ಬೋದಣ್ಣ. ಅಣ್ಣ ಫಿಲಮ್ ಮಾಡೋದು ಸಾಕತ್ತ ಮಾಡೋಣ ಸೂರ್ಯ ಅಣ್ಣ. ನನಗಂತೂ ತುಂಬ ಇಷ್ಟ. ಹಾಂ ಅಣ್ಣ, ಅದೇ ಅಣ್ಣ ನನ್ನ ಜೀವನದಲ್ಲಿ ಅದೇ ಆ ಥರ ಆಗ್ಬೇಕಂತ ಇದ್ದು ನನ್ನ ಮನ್ಸಲ್ಲಣ್ಣ. ಇವ್ರೇನು ಫಿಲಮ್ ಮಾಡೋದು ಆ ಥರ ನನ್ನ ಮೈಂಡಲ್ಲಿ ಓಡ್ತಾ ಇತ್ತಣ್ಣ. ಅವಾಗ ಹಿಂಗೆ ಆಗ್ಬೇಕು, ನಾನು ರೌಡಿ ಆ ಥರ ಇರುತ್ತೆ ನಮ್ಮ ಮನ್ಸಲ್ಲಿ. ಆದರೆ ಫಿಲಮ್ ಕ್ಲೈಮ್ಯಾಕ್ಸಲ್ಲಿ ಏನು ಹೇಳ್ರಿ ಅಣ್ಣ, ಆ ಥರ ಎಲ್ಲ ಮಾಡಬಾರ್ದು. ಅದು ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬೀದಿ ಬಂದ್ಬಿಡ್ತಾರೆ. ಎಲ್ಲ ಬೀದಿ ಅವಾಗ ನಾವು ಅಣ್ಣ ನಮ್ಮ ಅಪ್ಪ ಅಮ್ಮ ನಮ್ಗೆ ಅವ್ರು ಹಣ ತಂದಾಕ್ತಾರೆ. ಅದು ಅಣ್ಣ ತುಂಬ ಚೆನ್ನಾಗಿ ತೋರಿಸೋಣ. ಅಣ್ಣ ಥ್ಯಾಂಕ್ಸ್ ಅಣ್ಣ. ನಿಮ್ಗೆ ಗೊತ್ತಿಲ್ಲ ಅಣ್ಣ ನಾವು ಯಾರಂತ. ನಮ್ಮ ತಾಗ ನನ್ನ ಮನ್ಸಿಗೆ ಬಂದು ಹೇಳಿದ ಅಣ್ಣ. ಅಣ್ಣ ತುಂಬ ನಮಸ್ಕಾರ. ಕೆಳಗೆ ಮುಗಿಸ್ತೀನಿ. ಫಾಲೋ ಮಾಡಿಲ್ಲ ಅಣ್ಣ. ನೀವು ನಾನು ಫಾಲೋ ಮಾಡಿಲ್ಲ ಅಣ್ಣ. ಯಾರು ನನ್ಗೆ ಗೊತ್ತಿಲ್ಲ. ತೋರಿಸ್ಬಿಡ್ತೀನಿ. ಸೂರ್ಯ ನಾನು ಫಾಲೋ ಮಾಡ್ತಾ ಇಲ್ಲ. ನಿಮ್ಗೆ ಇಷ್ಟ ಆದ್ರೆ ಸಾಕೋಣ ಅಷ್ಟೇ. 4 ಜನ ಕೇಳಿ ಸೂಪರ್ ಮಾಡೋಣ. ಅಣ್ಣ ಮರ ಸೂಪರ್. ಯಾವ ಪಿಕ್ಚರು ಇವಾಗ ಕನ್ನಡ ಪಿಕ್ಚರ್ ಯಾವುದಕ್ಕೂ ಕಡಿಮೆ ಇಲ್ಲ. ಸಲಗ, ಭೀಮಲ್ಲ ಹೆಂಗೋಯ್ತು ಎಲ್ಲ ನೋಡಿ. ಥಿಯೇಟ್ರ್ಗಳೇ ಯಾರು ಜನ ಬರದೇ ಇದೆ ಒಂದು ಟೈಮ್. ಅದು ಕೊರೋನಾ ಅಂತ ಒಂದು ಇದು ಬಂದು ಯಾರು ಸಲಗ ಟೈಮು ಸರಿ, ಭೀಮಾ ಟೈಮಲ್ಲಿ ಕೂಡ ಯಾರು ಥಿಯೇಟ್ರಿಗೆ ಜನ ಬರ್ತಾ ಇದ್ದಿಲ್ಲ. ಭೀಮಾ ಅಂತ ಒಂದು ಪಿಕ್ಚರ್ ಬಂದು ಜನರನ್ನೆಲ್ಲ ಹಂಗೆ ಹಳೆ ಎಲ್ಲ ಸ್ಟೇಟ್ಗಳಲ್ಲಿ ತುಂಬಿದ್ರು. ಎಲ್ಲ ರಾಜ್ಯಗಳಲ್ಲಿ ತುಂಬಿದ್ರು. ಆ ಥರ ಕನ್ನಡ ಚಿತ್ರ ಸೂರ್ಯಣ್ಣ ಯಾರವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದಂಥ ಮಗ. ಅವರು ಬೆಳೆದು ನಿಂತರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರೋ ಒಬ್ಬರು ದೊಡ್ಡ ಕನ್ನಡ ಚಿತ್ರರಂಗದಲ್ಲಿ ಬೆಳೆದು ನಿಂತರೆ ನಮ್ಗೆ ತಾನೇ ಹೆಮ್ಮೆ. ಅವರು ಬೆಳಿಬೇಕು. ಅಂಥವ್ರು ಬೆಳೆದ್ರೆ ನೋಡಿ, ಬೆಳೆದಿರೋರ್ಗೂ ಬೇರೆ, ಬೆಳೀತಾ ಇರೋರ್ಗೂ ಬೇರೆ. ಬೆಳೀತಾ ಇರೋರನ್ನ ಬೆಳೆಸ್ಬೇಕು. ನಮ್ಗೆ ನೋಡಿ, ನಮ್ಮ ಕಡೆಯಿಂದ ಯಾವತ್ತೂ ಅವ್ರಿಗೆ ಸಪೋರ್ಟ್ ಇದ್ದೇ ಇರುತ್ತೆ. ನಾವು ಇವತ್ತಿಲ್ಲ ಯಾವತ್ತೂ ಅವ್ರಿಗೆ ಬಂದು ನಿಂತವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.